ಹೊಡಿರಿ ಶಾವ್ಯಾಗ ಮಜ್ಜಿಗೆ ಅವನವನ ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ನಮ್ಮ ದೋಸ್ತ ನಮ್ಮ ತಮ್ಮ ಅವನವನ KL ರಾಹುಲ್ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗ್ಯಾನ್ರಿ. ಕ್ಯಾಪ್ಟನ್ ಅವನವನ ಪಟ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹೊಡೆದ್ ಬಿಟ್ರಿ. ಅವನವನ ಈಗ ಸಬ್ಸ್ಕ್ರೈಬ್ ಆಗ್ಲಿಕ್ಕಂದ್ರೆ ಇನ್ನ ಯಾವಾಗ ಸಬ್ಸ್ಕ್ರೈಬ್ ಆಗವ್ರ ಅವನವನ ಇಂಥ ಚಲೋ ನ್ಯೂಸ್ ಐತೆ. ಅವನವನ ಪಟ್ನ ಸಬ್ಸ್ಕ್ರೈಬ್ ಹೊಡೆದ್ ಬಿಟ್ರಿ ಆಗಿತ್ತಲೆ. ಏನಪ್ಪ ರಾಹುಲ ಇವತ್ತು ಫುಲ್ ಪಾರ್ಟಿನ ಅವನವನು ಫುಲ್ ಜಿಗ್ ಚಾಕನ ಅವನವನ ಆಗಿದ್ದಾನೆ ಬಿಡಬೇಡ ಅವನವನು. ಇದೊಂದು ದಿವ್ಸ ಫುಲ್ ಹ್ಯಾಪಿ ಅವನವನು ಜಿಗಜಾಗ ಅವನವನು ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿಬಿಟ್ಟು ಹಂಗ ನಮಗೂ ಸ್ವಲ್ಪ ಪಾರ್ಟಿ ಇಟ್ಟು ಕೊಡ್ಸಪ್ಪ ಅವನವನ. ನೋಡ ಅವನವನ ನಾ ಕ್ಯಾಪ್ಟನ್ಶಿಪ್ ಬಿಟ್ಟಿದ್ರೆ ಅವನವನ ಗೆಲ್ಲ ಕೊಟ್ರ ಗೆಲ್ಲಿಂದ ನಿನಗೆ ಕೊಟ್ರ ಅವನವನ ಟೆಂಪರರಿ ಕೊಟ್ರಂದ್ರೆ ಏನು ಬಿಡಕ್ಕೆ ಹೋಗಲಾಗಿದ್ದಾನೆ. ಫುಲ್ ತಿಂಡಿಲೆ ಕ್ಯಾಪ್ಟನ್ಶಿಪ್ ಮಾಡಿಬಿಡ ಅವನವನ. ಇನ್ನೊಮ್ಮೆ ಅವನವನು ಗೆಲ್ಲನ ಕಡೆ ಹಾಳು ನೋಡಿರ್ಬಾರ್ದು ಯಾರು. ನೋಡ್ತೀರಿ ನೀವು ನೋಡ್ತೀರಿ ಅವನವನ ನಾ ಕ್ಯಾಪ್ಟನ್ಶಿಪ್ ಮಾಡ್ತೀನಿ ಜಸ್ಟ್ ನೋಡ್ತೀರಿ ಅವನವನ. ಮೆಕ್ಕಿನಿತ್ ಮಕ್ಕಳ ಇಟ್ಟಿರ್ತೀವಿ ಒಂದು ODI ಮ್ಯಾಚ್ನು ಸೋಲುದಿಲ್ಲ. ಇದು ಮಾತ್ರ ಫಿಕ್ಸ್ ಅವನವನ. ಯಾಕೆ ಹೇಳ್ರಿ ಕ್ಯಾಪ್ಟನ್ ಯಾರದಾರ KL ರಾಹುಲ್ ಎಲ್ಲ ಸ್ಲಾಟ್ ಆಡ್ತಿದ್ನ. ಓಪನರ್ ಇಲ್ಲ ನಾನೇ ರೆಡಿ, 1 ಡೌನ್ ಇಲ್ಲ ನಾನೇ, 4 ನಂಬರ್ ಇಲ್ಲ ನಾನೇ, 5 ನಂಬರ್ ಇಲ್ಲ ನಾನೇ, ಕೀಪರ್ ಇಲ್ಲ ನಾಗಿನ ಅವನವನ. ಕಡಿಷ್ಠ ಪಕ್ಷ ಬಾಲರ್ ಇರ್ಲಿಕ್ಕಂದ್ರು ಅದು ನಾನೇ. ಅವನವನ ನಿನ್ನೆ ನಂಬಿರ ಪೂರ್ಣಚನ ಅವನವನ. ನಾ 1-2 ದಿವಸ ಆ ಕಡೆ ಹೋಗೋದು ಬಂತಪ್ಪ ಅಂದ್ರೆ ಇದು ಮಾಡ್ತೀರ ಕೋಚಿಂಗ್ ಮಾಡ್ತೀರ ಅಂತ ಕೇಳಿಕತ್ತಾರ. ಏನು ಹೊಯ್ಕೊಳ್ಳ ಏನು ಇದ್ದು ಬಿದ್ದು 12 ನಂಬರ್ ಪ್ಲೇಸ್ನಾಗೂ ನನ್ನ ಆಡಿಸ್ಬಿಡ್ತಾರೆ ಎಲ್ಲ ಕಡೆ. ಜೈ ಹಿಂದ್ ಕೈ ಮುಂದೆ. ಯಾಕೆ ಹೇಳ್ರಿ ಬೆಕ್ಕಿ ನಿಂತ ಮಕ್ಕಳು ನಾವು ಆಗಿದ್ದಾರೆ. ಅಲ್ಲಿ ಬೇಕಲ್ಲಿ ತುರುಕ್ರಿ ಎಲ್ಲ ಕಡೆ ಸಾಟ್ಲ ಆಗ್ಬಿಟ್ಟಿರ್ತೀವಿ ಅವನವನು. ಈಗ ನೋಡ್ರಿ ಕ್ಯಾಪ್ಟನ್ಶಿಪ್ ಅಂತ ತುರ್ಕ್ಯಾರ ನಾವು ಬಡಿತೀವತ್ತಿದ್ದೀವರ ಅವನವನ. ಪೋಲ ತಿಂಡಿಲೆ ಕ್ಯಾಪ್ಟನ್ಶಿಪ್ ಮಾಡ್ತೀವಿ ಅವನವನ. ಕ್ಲಾಸಿಕ್ KL ರಾಹುಲ್ ಅಂದ್ರೆ ಹಂಗತ್ತಿದ್ರೆ ನಾವು ನೋಡ್ರಿ ಬೇಕಾದ್ರೆ ಕ್ಯಾಪ್ಟನ್ಶಿಪ್ ಹೆಂಗೆ ಮಾಡ್ತೀನಿ ಟಿಕೆಟ್. ಅದೇ ಅಣ್ಣಾರ ರಾಹುಲ್ ಅಣ್ಣಾರ ಅವನವನು ನಮ್ಮ ದೋಸ್ತಿಗಿಲ್ಲ ನಾನು ಕೆರಿಯರ್ ಬರಬಾರ್ದು ಮಾಡ್ಲಿಕ್ಕೆ ನಿಂತಾನ್ರಿಪ್ಪ ಅವನವನು. ಟೆಸ್ಟ್ ODI T20 ಎಲ್ಲಾದ್ರಾಗ ಓಪನಿಂಗ್ ಆಡ್ತಿದ್ದ ಅವನವನು. ಏನೋ ಟೆಸ್ಟ್ನಾಗ ನಾ ಸೆಟ್ಲ್ ಆಗಿಬಿಟ್ಟಿದ್ದ ಅವನವನು. ಅಲ್ಲಿಂದ ನಾನು ತೆಗಿಲಿಕ್ಕೆ ಬರೋದಿಲ್ಲ. ಅದಕ್ಕೆ 4 ನಂಬರ್ ಆಡ್ಲಿಕ್ಕತ್ತಾನ. ಇಲ್ಲಿಕಪ್ಪ ಅಂದ್ರೆ ಅಲ್ಲಿ ಓಪನಿಂಗ್ ಆಡಿಕೆಟ ನಾನು ಓದ್ಬಿಡು ಮಗ ನಾವ ಹೇಳ್ಕತ್ತೀನಿ ನೋಡ್ರಿಪ್ಪ. ಪ್ಲೀಸ್ ನಾನು ಓಪನಿಂಗ್ ಆಡಿಸಿಬಿಡ್ರಿ ಅವನವನು. ನಾಳೆ ನಾಯಿ ಹೊಡೆದಾಗ ನಾನು ಹೊಡೆದು ಬಿಡ್ತೀನಿ ಆಗಿದ್ದಲ್ಲ ಅವನವನು. ODI ಇದ್ದಾಗ ನನ್ನ ತೆಗಿಯಕ್ಕೆ ಹೋಗ್ಬಾರ್ದು ಇನ್ನೊಂದ್ಸಲ. ಅವನವನು ಆ ನಮ್ಮನಿ ಮಾಡ್ಕೊಂಡು ಕೂತು ಬಿಡ್ತೀನಿ ಆಗಿದ್ದಲ್ಲಿ. ಓಪನಿಂಗ್ ಸ್ಲಾಟ್ ನನ್ನ ಬಿಟ್ಟರೆ ಬೇರೆದವ್ರು ಯಾರು ನೋಡಬಾರ್ದು. ಆ ನಮ್ಮನಿ ರನ್ ಹೊಡಿತೀನಿ. ಪ್ಲೀಸ್ ಆಗಿದ್ದಲ್ಲಿ ನನಗೆ ಒಂದು ಚಾನ್ಸ್ ಕೊಡ್ತೀವಿ ಓಪನಿಂಗಿಗೆ. ಅಲ್ಲಾರ ಯಾರು ಆಡಿಸ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಹರ್ಷಿತ್ ರಾಣ ಅವನವನು ಜಿ ಚೀಲ ನನಗೆ ಮಾತ್ರ ಫಿಕ್ಸ್ ಆಡಿಸ್ಬೇಕಂದ್ರೆ ಆಡಿಸ್ಬೇಕು. ನೋಡಿದಲ್ಲ ನಮ್ಮ ಜಿ ಅನ್ನ ಟೀಮ್ ಕಟ್ಟೋದು ಹಂಗೆ ಕಟ್ಟಿರ್ತಾರ. ನಾನು ಎನಿ ಕಂಡೀಷನ್ ಆಡ್ಸಬೇಕು ಅವನವನು. ಸಿರಾಜ್ ಇಲ್ಲ ಶಮಿ ಇಲ್ಲ ಅವನವನು ಇರೋ 3 ಮಂದಿ ಫಾಸ್ಟ್ ಬಲ್ಲರ್. ಅದ್ರಾಗ ನಾನೊಬ್ಬ ಎನಿ ಕಂಡೀಷನ್ ಆಡಿಸ್ಬೇಕಂದ್ರೆ ಆಡಿಸ್ಬೇಕು ಅವನವನು. ಬೇಕಾದ್ರೆ ಇಲ್ಲ ಪ್ರಸಿದ್ಧ ಕೃಷ್ಣನ ಬಿಡ್ತೀರಿ, ಆರ್ಸ್ತಿ ಪಣ್ಣಾರನ್ನ ಬಿಡ್ತೀರಿ, ನನ್ನ ಮಾತ್ರ ಬಿಡೋ ಚಾನ್ಸೇ ಇಲ್ಲ. ಯಾಕೆ ಹೇಳ್ರಿ ನಮ್ದು ಜಿ ಕೊಟ್ಟ ಯಾವತ್ತಿದ್ರು ಫಿಕ್ಸ್ ಇರತ್ತೈತಿ. ಅಲ್ಲಿಂದ ಅಲ್ಲಿ ಹೇಳ್ತೀನಿ ನೋಡ್ರಿ ನನ್ನ ಮಾತ್ರ ಫಿಕ್ಸ್ ಆಡಿಸ್ಬೇಕಂದ್ರೆ ಆಡಿಸ್ಬೇಕು. ಇಲ್ಲಿ ಕಪ್ಪ ಕತ್ತಿನ ಬೇರೆ ಆಕೈತಿ ನಿಮಗೆ. ನಿನ್ನ ಆಡಿಸ್ಲಿಕ್ಕಂದ್ರೆ ಹೆಂಗು ಅವನವನು ಕನಿಷ್ಠ ಪಕ್ಷ ಆಲ್ರೌಂಡರ್ ಕ್ಯಾಟಗರಿ ಒಳಗಾರ ನಿಂದ ಆಡಿಸ್ಬೇಕು. ಏನು ಮಾಡಬೇಕು ನೀರವಿಲ್ಲ ಅವನವನು. 3 ಮಂದಿ ಫಾಸ್ಟ್ ಬಾಲರ್ ಅದೀರಿ ಅವನವನು ಅವ್ರನ್ನ ಆಡಿಸ್ಬೇಕು. ಬೇರೆ ಆಪ್ಷನ್ ಇಲ್ಲ ಅವನವನು. ನಮ್ಮ ಜಿ ಅನ್ನೋರು ಹೆಂಗೆ ಟೀಮ್ನಾಗ ತೆಗಿತಾರೆ ಗೊತ್ತಾನ ಅವನವನು. ಪ್ರಸಿದ್ಧ ಕೃಷ್ಣ ಆರಿಸ್ತೀಪ್ಪ ನೀನು. ಬೇರೆದವ್ರು ಯಾರು ಫಾಸ್ಟ್ ಬಾಲರೇ ಇಲ್ಲ. ಬುಮ್ರಾ ಇಲ್ಲ, ಸಿರಾಜ್ ಇಲ್ಲ, ಶಮಿ ಇಲ್ಲ ಅವನವನು. ನಟರಾಜನ್ ಮುಖೇಶ್ ಅವೆಲ್ಲ ಸತ್ಬಿಟ್ಟವು. 2 ದಿವಸ ಅವ IPL ಚಲೋ ಒಳ್ಳೆ ವಾಪಸ್ ಏನಿದ್ರು ಟೀಮ್ ಇಂಡಿಯಾಕ ಬರೋದಿಲ್ಲ ಬರಂಗಿಲ್ಲ. ಯಾಕೆ ಹೇಳಿ ಜಿ ಕೊಟ್ಟ ಯಾವತ್ತಿದ್ರು ಒಂದು ಪ್ಲೇಸ್ ಐತಿ ಅದು ನಿನಗೆ ಐತೆ ಅವನವನು. ನಿನ್ನ ಬಿಟ್ರೆ ಬೇರೆ ತಂದು ಕೊಡಂಗಿಲ್ಲ, ಕೊಡ್ಲಿಕ್ಕೂ ಬರಂಗಿಲ್ಲ. ಮೇನ್ ಪ್ಲೇಯಿಂಗ್ ಎಲ್ಲವನ್ನೇ ನೀ ಇರಬೇಕು. ಜಿ ಕೊಟ್ಟದಾಗ ಇರಬೇಕು ಒಬ್ಬ ಪ್ಲೇಯರ್. ಆಡ್ಸಂತು ಅವನವನು. ಏನು ಗಂಟು ಹೋಕೈತೆ ನಂದು.